ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 8ನೇ ತಾರೀಕು 2025 ಮಂಗಳವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ. ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 8ನೇ ತಾರೀಕು 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 3 ನಿಮಿಷದಿಂದ ಶುರುವಾದರೆ ಸೂರ್ಯಾಸ್ತ 6 ಗಂಟೆ 43 ನಿಮಿಷದವರೆಗೂ ಇರುತ್ತೆ. ಸೂರ್ಯ ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಚಂದ್ರ ಕರ್ಕಾಟಕ ರಾಶಿ ಬೆಳಿಗ್ಗೆ 7 ಗಂಟೆ 55 ನಿಮಿಷದವರೆಗೂ ಇದ್ದರೆ ನಂತರ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಶ್ಲೇಷ ನಕ್ಷತ್ರ ಬೆಳಿಗ್ಗೆ 7 ಗಂಟೆ 55 ನಿಮಿಷದವರೆಗೂ ಇರುತ್ತೆ. ನಂತರ ಮಕ ನಕ್ಷತ್ರ ಪ್ರಾರಂಭ ಆಗುತ್ತೆ. ಏಕಾದಶಿ ತಿಥಿ ರಾತ್ರಿ 9 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ನಂತರ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತೆ. ಇನ್ನು ಶೂಲ ಯೋಗ ಸಾಯಂಕಾಲ 6 ಗಂಟೆ 11 ನಿಮಿಷದವರೆಗೂ ಇರುತ್ತೆ. ನಂತರ ಗಂಡ ಯೋಗ ಪ್ರಾರಂಭ ಆಗುತ್ತೆ. ವನಿಜಾಕರಣ ಬೆಳಿಗ್ಗೆ 8 ಗಂಟೆ 32 ನಿಮಿಷದವರೆಗೂ ಇರುತ್ತೆ. ನಂತರ ವಿಷ್ಟಿ ಯೋಗ ಅಂದ್ರೆ ವಿಷ್ಟೀಕರಣ ರಾತ್ರಿ 9 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ನಂತರ ಭವಕರಣ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಮಧ್ಯಾಹ್ನ 3 ಗಂಟೆ 33 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೂ ಇರುತ್ತೆ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಇರುತ್ತೆ. ನಂತರ 10 ಗಂಟೆ 48 ನಿಮಿಷದವರೆಗೂ ಪ್ರಾರಂಭವಾಗುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 58 ನಿಮಿಷದವರೆಗೂ ಇರುತ್ತೆ. ನಂತರ 12 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 8 ಗಂಟೆ 35 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೂ ಇರುತ್ತೆ. ಜೊತೆಗೆ 11 ಗಂಟೆ 15 ನಿಮಿಷದವರೆಗೂ ಮಧ್ಯಾಹ್ನ ಇರುತ್ತೆ. ನಂತರ 12 ಗಂಟೆ ಅಲ್ಲಿವರೆಗೂ ಕೂಡ ದುರ್ಮುಹೂರ್ತ ಇರುತ್ತೆ. ಇನ್ನು ಈ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು, ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಹಲವಾರು ಅವಕಾಶಗಳು ಇರುತ್ತೆ. ಅಂದ್ರೆ ನೀವು ಪ್ರತಿನಿತ್ಯ ಮಾಡುವಂತ ಕೆಲಸದಲ್ಲಿ, ಅಂದ್ರೆ ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಎಲ್ಲದಕ್ಕೂ ಕೂಡ ಉತ್ತಮವಾದಂತ ಅವಕಾಶಗಳು ಇದೆ, ಲಾಭಗಳು ಕೂಡ ಸಿಗುತ್ತೆ. ಒಂದು ಉತ್ತಮವಾದಂತ ಒಂದು ದಿನ ಅಂತ ಹೇಳ್ಬೋದು ಇವತ್ತಿನ ದಿನ. ಶೈಕ್ಷಣಿಕ ಕಾರ್ಯಗಳು ಉತ್ತಮವಾಗಿ ಒಂದು ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಒಂದು ಬೆಂಬಲವನ್ನು ನೀವು ಈ ದಿನ ಪಡೆಯುತ್ತೀರಿ. ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ನೀವು ಹೊಸ ಸಾಧನೆಗಳನ್ನು ಮಾಡ್ತೀರಿ. ಮತ್ತೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ಉತ್ತಮವಾದಂತ ಬದಲಾವಣೆ ಕಾಣ್ತೀರಿ. ಷೇರು ಮಾರುಕಟ್ಟೆಗಳಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಉತ್ತಮವಾದಂತ ಲಾಭ ಇದೆ. ಮತ್ತೆ ಸಂಬಂಧದಲ್ಲಿ ಒಂದಿಷ್ಟು ಚರ್ಚೆಗಳಿಗೆ ನೀವು ಇವತ್ತಿನ ದಿನ ಸ್ಪಂದಿಸ್ತೀರಿ. ಅಂದ್ರೆ ಯಾವುದೇ ವಿಷಯ ಆಗಿರಬಹುದು, ಒಂದು ಬಿಸ್ನೆಸ್ ಆಗಿರಬಹುದು, ಮತ್ತೆ ಹಣದ ವಿಚಾರ ಆಗಿರಬಹುದು,
ಮತ್ತೆ ಕುಟುಂಬದ ವಿಚಾರ, ಮತ್ತೆ ಯಾವುದೇ ಒಂದು ವಾದ ವಿವಾದಗಳ ವಿಚಾರ, ನ್ಯಾಯದ ಒಂದು ವಿಚಾರ, ಇದರಲ್ಲೆಲ್ಲ ಒಂದಿಷ್ಟು ಚರ್ಚೆಗಳಿರುತ್ತೆ. ಇನ್ನು ಆಧ್ಯಾತ್ಮಿಕ ಚಿಂತನೆಗೆ ಒಂದಿಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಬಂಧು ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಮತ್ತೆ ಪ್ರಮುಖ ಕಾರ್ಯಕ್ರಮಗಳು ಇವತ್ತಿನ ದಿನ ನೀವು ಮುಂದೆ ಹೋಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಅಂದ್ರೆ ಮುಂದಿನ ದಿನದಲ್ಲಿ ಆ ಕೆಲಸ ಕಾರ್ಯಗಳು ಮುಂದುವರ್ಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಿ. ವೃತ್ತಿಪರ ವ್ಯವಹಾರಗಳಲ್ಲಿ ಒಂದಿಷ್ಟು ಆಲೋಚನೆಗಳನ್ನು ಮಾಡಿ ಅದನ್ನು ಮುಂದೆ ಹೋಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಅಷ್ಟೊಂದು ಇವತ್ತಿನ ದಿನ ವೃತ್ತಿ ಜೀವನದಲ್ಲಿ ವ್ಯವಹಾರಗಳಲ್ಲಿ ಅಷ್ಟೊಂದು ಲಾಭ ಇರೋದಿಲ್ಲ. ಅಂದ್ರೆ ಒಂದು 50% ಲಾಭ ಇರುತ್ತೆ, ಇನ್ 50% ನಷ್ಟ ಇರುತ್ತೆ. ಮತ್ತೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ. ಅಧಿಕ ರೀತಿಯ ತಿರುಗಾಟ, ಕೆಲಸ ಕಾರ್ಯಗಳು, ಒತ್ತಡ, ಮತ್ತೆ ಒಂದಿಷ್ಟು ಮಾನಸಿಕವಾದಂತ ಚಿಂತೆ, ಮನೆಯ ಒಂದು ಒತ್ತಡ, ಇದೆಲ್ಲದಕ್ಕೂ ಕೂಡ ಉದ್ಯೋಗದಲ್ಲಿ ಒಂದಿಷ್ಟು ತೊಂದರೆಗಳಿಗೆ ಸಿಗಾಕೋತೀರಿ. ಮತ್ತೆ ದೂರ ಪ್ರಯಾಣ ಮಾಡದಿರುವಂತದ್ದು ಇವತ್ತಿನ ದಿನ ತುಂಬಾ ಉತ್ತಮವಾಗಿರುತ್ತೆ. ಇನ್ನು ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಬಂದು 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನು ನೀವು ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ. ಮತ್ತೆ ಇವತ್ತಿನ ದಿನ ನೇರಳೆ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಇನ್ನೂ ನಿಮಗೆ ಶುಭ ಫಲಗಳು ಸಿಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಒಂದಿಷ್ಟು ಏರಿಳಿತಗಳು ಇರುತ್ತೆ. ಅಂದ್ರೆ ಹಣದ ಸಂಬಂಧಪಟ್ಟಂತ ವಿಚಾರ, ಮತ್ತೆ ನಿಮ್ಮ ಮನೆ ವಿಚಾರ, ಮತ್ತೆ ಕುಟುಂಬದ ವಿಚಾರ, ಇದರಲ್ಲೆಲ್ಲ ಒಂದಿಷ್ಟು ಏರಿಳಿತಗಳು ಇರುತ್ತೆ. ಮತ್ತೆ ವ್ಯಾಪಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಗೊಂದಲಗಳಿರುತ್ತೆ. ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ನಿರ್ವಹಿಸುವಂತ ಪ್ರಯತ್ನಗಳನ್ನು ಮಾಡಬೇಕು. ಅಂದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಹೇಗೆ ಖರ್ಚು ಮಾಡಬೇಕು, ಹೇಗೆ ಉಳಿಸ್ಬೇಕು ಅನ್ನುವಂತ ಪ್ಲಾನ್ ಮಾಡ್ಕೋಬೇಕು. ಇವತ್ತಿನ ದಿನ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಂದಿಷ್ಟು ಒಳ್ಳೆಯ ಒಂದು ಬದಲಾವಣೆಗಳು ಇವತ್ತಿನ ದಿನ ನೀವು ಕಾಣಬಹುದು. ಮತ್ತೆ ಕಾನೂನು ವಿವಾದಗಳಿಂದ ನೀವು ಒಂದಿಷ್ಟು ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಇದರಲ್ಲಿ ನೀವೇ ಬೇಡ ಬೇಡ ಅಂದ್ರೂ ಕೂಡ ನೀವೇ ಸಮಸ್ಯೆಗಳಲ್ಲಿ ಸಿಗಾಕೋತೀರಿ. ಬೇರೆಯವರ ಒಂದು ಸಹಾಯದಿಂದ ಬೇರೆಯವ್ರ ಸಹಾಯ ಮಾಡೋದಕ್ಕೆ ಹೋದ್ರೂ ಕೂಡ ನೀವೇ ಅದರಲ್ಲಿ ಪ್ರಾಬ್ಲಮ್ಗಳನ್ನ ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಇದೆ ಇವತ್ತಿನ ದಿನ. ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಧಾರ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಒಂದಿಷ್ಟು ಶಾಂತಿಯನ್ನು ತಂದುಕೊಡುತ್ತೆ. ಇನ್ನು ಆದಾಯ ಮತ್ತೆ ನಿಮ್ಮ ಒಂದು ಹಣದ ವಿಚಾರ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಹಿರಿಯರಿಂದ ಒಂದಿಷ್ಟು ಗೌರವ, ಸನ್ಮಾನ, ಒಂದು ಹೆಸರುವಾಸಿ ಆಗಿರುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಕೈಗೆತ್ತಿಕೊಂಡಂತ ಕೆಲಸ ಕಾರ್ಯಗಳು ಇವತ್ತಿನ ದಿನ ನಿಮಗೆ ಯಶಸ್ಸು ತರುತ್ತೆ. ಮತ್ತೆ ಸ್ಥಿರಾಸ್ತಿ ಖರೀದಿಸುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಆಸ್ತಿ ವಿಷಯಗಳಲ್ಲಿ ನಿಮಗೆ ಇವತ್ತು ಒಂದಿನ ಬಂಪರ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಸಮಯ ಇದೆ, ಖರೀದಿ ಮಾಡುವಂತ ಪ್ರಯತ್ನಗಳನ್ನು ಮಾಡಬಹುದು. ಮತ್ತೆ ವಾಹನ ಖರೀದಿ ಮಾಡುವಂತ ಯೋಗನೂ ಇದೆ ಇವತ್ತಿನ ದಿನ. ಉದ್ಯಮಗಳು ಅಭಿವೃದ್ಧಿಯ ಹಾದಿಯಲ್ಲಿ ನಡೆಯುತ್ತೆ. ಮತ್ತೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಇರುತ್ತೆ. ಒಂದು ಒಳ್ಳೆಯ ಬದಲಾವಣೆಗಳು ಕಾಣ್ತೀರಿ. ಎಷ್ಟೋ ದಿನಗಳಿಂದ ಕೆಲಸಗಳು ಇರಲ್ಲ ನಿಮಗೆ, ಎಷ್ಟೋ ದಿನಗಳಿಂದ ತಿರುಗಾಟ ಮತ್ತೆ ಅಲಿದಾಟ ಸಾಕಷ್ಟು, ಇದರಿಂದ ನಿರಾಶೆಯಾಗಿ ನೀವು ಕೂತ್ಕೊಂಡಿರ್ತೀರಿ. ಇವತ್ತಿನ ದಿನ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ನಿಮ್ಮ ಅದೃಷ್ಟದ ಬಾಗಿಲು ಇವತ್ತಿನ ದಿನ ಓಪನ್ ಆಗುತ್ತೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ಮತ್ತೆ ಅದೃಷ್ಟದ ಬಣ್ಣ ಕೆಂಪು ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಅಂದ್ರೆ ಹಣದ ವಿಚಾರದಲ್ಲಿ ಖರ್ಚು ಜಾಸ್ತಿ ಮಾಡ್ತೀರಿ ನೀವು ಇವತ್ತಿನ ದಿನ, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಬೇಡದೇ ಇರುವಂತ ವಿಷಯಕ್ಕೆ ಖರ್ಚು ಮಾಡ್ತೀರಿ. ಮತ್ತೆ ಸಾಲಗಳು ಕೊಡ್ತೀರಿ. ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳಿಗೆ ಸಾಲವನ್ನು ಕೊಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇದರಿಂದ ಮೋಸ ಹೋಗ್ತೀರಿ. ಮತ್ತೆ ನಿಮ್ಮ ಒಂದು ಸಾಕಷ್ಟು ಬೆಲೆ ಬಾಳುವಂತ ಒಂದು ಖರ್ಚಿನ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಯಾವ ವಸ್ತು ತೆಗೆದುಕೊಂಡರೆ ನಿಮಗೆ ಅನುಕೂಲಗಳಿರುತ್ತೆ, ಯಾವ ವಸ್ತು ಖರೀದಿ ಮಾಡಬಾರ್ದು, ಇದರ ಬಗ್ಗೆ ಸ್ವಲ್ಪ ಒಂದು ಗಮನ ಕೊಡಿ. ಇಲ್ಲವಾದಲ್ಲಿ ಹಣದ ಪರಿಸ್ಥಿತಿಯಲ್ಲಿ ಗೊಂದಲದಲ್ಲಿ ನೀವು ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಮನೆಯಲ್ಲಿ ಸಂತೋಷ
ಶಾಂತಿಯನ್ನು ಕಾಪಾಡಿಕೊಳ್ಳಲು ವಿವಾದಗಳನ್ನು ನೀವು ತಪ್ಪಿಸಬೇಕಾಗುತ್ತೆ. ಇವತ್ತಿನ ದಿನ ಒಂದಿಷ್ಟು ಕಿರಿಕಿರಿ ಇರುತ್ತೆ ಮನೆಯಲ್ಲಿ, ಮತ್ತೆ ನೆಮ್ಮದಿ ಇರಲ್ಲ ಅಷ್ಟೊಂದು. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಆಗುವಂಥದ್ದು, ಮತ್ತೆ ಅಣ್ಣ ತಮ್ಮಂದಿರಲ್ಲಿ, ಗಂಡ ಹೆಂಡತಿಯರಲ್ಲಿ, ತಂದೆ ತಾಯಿಯವರ ನಡುವೆ ಈ ರೀತಿಯ ಒಂದು ಸಮಸ್ಯೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಅದನ್ನು ನಿಭಾಯಿಸಿಕೊಂಡು ಹೋಗಿ. ನಿಮ್ಮ ಸಂಬಂಧವನ್ನು ಬಲಪಡಿಸಲು ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು. ಮತ್ತೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗುತ್ತೆ. ನಿಮಗೆ ಒಂದಿಷ್ಟು ಸವಾಲುಗಳು ಎದುರಾಗುವಂತ ಸಾಧ್ಯತೆಗಳು ಬರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ. ಅಂದ್ರೆ ನೀವು ಮಾಡುವಂತ ಕೆಲಸದಲ್ಲಿ ಒಂದಿಷ್ಟು ಸವಾಲುಗಳಿರುತ್ತೆ, ಮತ್ತೆ ಹಣದ ವಿಚಾರದಲ್ಲೂ ಕೂಡ ಒಂದಿಷ್ಟು ಸವಾಲುಗಳಿರುತ್ತೆ. ಮನೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಇವತ್ತಿನ ದಿನ, ಅದರಲ್ಲೂ ಕೂಡ ನಿಮಗೆ ಸವಾಲುಗಳು ಇರುತ್ತೆ. ಹಾಗಾಗಿ ಆ ಸವಾಲುಗಳನ್ನ ನೀವು ಫೇಸ್ ಮಾಡಿ ಮುಂದೆ ಹೋಗ್ಬೇಕಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಬಹುದು. ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ಆದಾಯ ಮತ್ತೆ ಅಧಿಕ ರೀತಿಯ ಲಾಭಗಳು ಕೂಡ ಇವತ್ತಿನ ದಿನ ನಿಮಗೆ ಸಿಗುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಲು ನೀವು ಸಾಕಷ್ಟು ಇನ್ವೆಸ್ಟ್ ಮಾಡ್ತೀರಿ. ಅಂದ್ರೆ ಲಾಭವನ್ನು ಪಡೆಯೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಇನ್ವೆಸ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಬಟ್ ತೊಂದರೆ ಇಲ್ಲ, ಮಾಡಬಹುದು ಇವತ್ತಿನ ದಿನ. ಹೊಸ ಒಂದು ವ್ಯವಹಾರಗಳು, ವ್ಯಾಪಾರ, ಹೊಸ ಒಂದು ಅಂಗಡಿ ಓಪನ್ ಮಾಡುವಂಥದ್ದು, ಹೊಸ ಕೆಲಸಕ್ಕೆ ಕೈ ಹಾಕುವಂಥದ್ದು ಪ್ರಯತ್ನ ಮಾಡಿದ್ರೆ ಯಶಸ್ಸು ನಿಮ್ಮದಾಗಿರುತ್ತೆ. ಮತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತವೆ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಇದ್ರೂ ಕೂಡ, ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಫೇಸ್ ಮಾಡಿ ನಿಭಾಯಿಸ್ಕೊಂಡು ಹೋಗ್ತೀರಿ. ಮತ್ತೆ ಬಾಲ್ಯದ ಸ್ನೇಹಿತರನ್ನು ಭೇಟಿಯಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀರಿ. ನಿಮ್ಮ ಒಂದು ಪರ್ಸನಲ್ ವಿಚಾರ ಆಗಿರಬಹುದು, ಮತ್ತೆ ನಿಮ್ಮ ಕುಟುಂಬದ ವಿಚಾರ ಆಗಿರಬಹುದು, ಮತ್ತೆ ಸ್ನೇಹಿತರ ಒಂದು ಅವರೊಂದಿಗೆ ಕಳೆದಂತ ಒಂದು ಕ್ಷಣಗಳು, ಸಮಯ ಆಗಿರಬಹುದು, ಅದರ ಕಡೆ ಸ್ವಲ್ಪ ನೀವು ಚರ್ಚೆಯನ್ನು ಮಾಡ್ತೀರಿ. ಇದರಿಂದ ಒಂದಿಷ್ಟು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನಿಮ್ಮ ಮನಸ್ಸು ಕೂಡ ಒಂದಿಷ್ಟು ಹಗುರವಾಗುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಗೆ ಒಂದಿಷ್ಟು ಗೌರವ ಹೆಚ್ಚಾಗುತ್ತೆ. ಗೌರವ, ಸನ್ಮಾನ, ಒಂದು ಒಳ್ಳೆಯ ಹೆಸರು, ಮತ್ತೆ ಒಂದು ಒಳ್ಳೆಯ ಹೆಸರುವಾಸಿ ಆಗಿರುವಂತ ವ್ಯಕ್ತಿಯನ್ನು ಇವತ್ತಿನ ದಿನ ನೀವು ಭೇಟಿ ಆಗ್ತೀರಿ. ಇದರಿಂದ ಒಂದಿಷ್ಟು ಖುಷಿಯಾದಂತ ವಾತಾವರಣ ಇರುತ್ತೆ. ಹೊಸ ವಸ್ತು ಲಾಭವನ್ನು ನೀವು ಇವತ್ತಿನ ದಿನ ಪಡಿತೀರಿ. ಅಂದ್ರೆ ಹೊಸ ವಸ್ತು ಖರೀದಿ ಮಾಡುವಂಥದ್ದು, ಮತ್ತೆ ಅದರಿಂದ ಲಾಭವನ್ನು ಗಳಿಸ್ತೀರಿ. ಮತ್ತೆ ಬೇರೆಯವರಿಂದ ಆರ್ಥಿಕ ಸಹಾಯ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಆಗುತ್ತೆ. ಇತರ ವ್ಯಕ್ತಿಗಳಿಂದ, ನಿಮ್ಮ ಕುಟುಂಬದಿಂದ, ಮತ್ತೆ ನಿಮ್ಮ ಸ್ನೇಹಿತರಿಂದ, ಇಲ್ಲ ನಿಮ್ಮ ತಂದೆ ತಾಯಿಯವರಿಂದ ಒಂದಿಷ್ಟು ಆರ್ಥಿಕ ಸಹಾಯ ನಿಮಗೆ ಇವತ್ತಿನ ದಿನ ಅನುಕೂಲಗಳು ಆಗುತ್ತೆ. ಟೆನ್ಷನ್ ಬೇಡ, ಆರಾಮಾಗಿ ನೀವು ಇವತ್ತಿನ ದಿನ ನೀವು ಜೀವನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಸಬಹುದು. ಇನ್ನು ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡಬಹುದು. ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸಿದ್ರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮುಂದಿನ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ. ನಿಮ್ಮ ಮನೆಯನ್ನು ರಿಪೇರಿ ಮಾಡಲು ನೀವು ಹಣವನ್ನು ಖರ್ಚು ಮಾಡಬಹುದು. ಅಂದ್ರೆ ಎಷ್ಟೋ ದಿನದಿಂದ ಮನೆಯ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳಿರುತ್ತೆ, ಅಥವಾ ಒಂದು ನೀರಿನ ವ್ಯವಸ್ಥೆ ಇರಲ್ಲ, ಮತ್ತೆ ಮನೆಯಲ್ಲಿ ಏನಾದ್ರೂ ಒಂದು ಬಣ್ಣ ಹೊಡಿಸುವಂಥದ್ದು, ಇಲ್ಲಾಂದ್ರೆ ಮನೆಯ ಒಂದು ಯಾವುದೇ ಒಂದು ವಿಚಾರದಲ್ಲಿ ಆಗಿರಬಹುದು. ಇವತ್ತಿನ ದಿನ ಅದಕ್ಕೆ ಅಂತಾನೆ ನೀವು ಸಮಯ ಕಳೆಯುತ್ತೀರಿ, ಅದಕ್ಕೆ ಅಂತಾನೆ ನೀವು ಹಣವನ್ನು ಖರ್ಚು ಮಾಡ್ತೀರಿ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಕಡೆ ಒಂದಿಷ್ಟು ಗಮನ ಕೊಡಬೇಕು. ಮತ್ತೆ ಸಮಯ ಸಾಕಷ್ಟು ವ್ಯರ್ಥ ಮಾಡುವುದನ್ನು ನೀವು ನಿಲ್ಲಿಸಬೇಕಾಗುತ್ತೆ. ಮತ್ತೆ ಈ ಸಮಯದಲ್ಲಿ ಎಕ್ಸಾಮ್ಸ್ಗಳಿರುತ್ತೆ, ಪರೀಕ್ಷೆಗಳಿರುತ್ತೆ. ಈ ಸಮಯದಲ್ಲಿ ನೀವು ಹೆಚ್ಚು ನೀವು ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಕೊಡೋದ್ರಿಂದ ಒಂದು ಒಳ್ಳೆ ಫಲವನ್ನು ನೀವು ಕಾಣಬಹುದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ದೈಹಿಕವಾಗಿ ಸದೃಢ ಆಗಿರಲು ನೀವು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಪ್ರೀತಿಯ ಜೀವನವು ಇವತ್ತಿನ ದಿನ ಉತ್ತಮವಾಗಿರುತ್ತೆ. ಪ್ರೇಮಿಗಳಿಗೆ ತುಂಬಾ ಶುಭವಾದಂತ ದಿನ. ಸಂಗಾತಿಯೊಂದಿಗೆ ಮತ್ತೆ ಪತಿ ಪತ್ನಿಯರಲ್ಲೂ ಕೂಡ ಉತ್ತಮವಾದಂತ ಒಂದು ದಿನ ನೀವು ಕಾಣಬಹುದು. ಹೆಚ್ಚು ಪ್ರೀತಿಯನ್ನು ತೋರಿಸ್ತೀರಿ ಗಂಡ ಹೆಂಡತಿಯರ ನಡುವೆ, ಮತ್ತೆ ಪ್ರೇಮಿಗಳ ನಡುವೆ ಒಂದು ಹೆಚ್ಚು ಪ್ರೀತಿಯನ್ನು ಇವತ್ತಿನ ದಿನ ಕಾಣಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಇವತ್ತಿನ ದಿನ.
ಒಂದು ಆರ್ಥಿಕ ವಿಚಾರದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಇದೆಲ್ಲದಕ್ಕೂ ಕೂಡ ನಿಮಗೆ ಅನುಕೂಲಗಳು ಇರುತ್ತೆ. ಮತ್ತೆ ಹೊಸ ವ್ಯಕ್ತಿಗಳನ್ನ ಪರಿಚಯ ಕೂಡ ಇವತ್ತಿನ ದಿನ ಮಾಡ್ತೀರಿ, ಒಂದಿಷ್ಟು ಸಮಯ ಕಳೆಯುತ್ತೀರಿ. ಇವತ್ತಿನ ದಿನ ಒಂದು ಒಳ್ಳೆ ಸುದ್ದಿಯನ್ನು ಕೇಳುವಂತ ಒಂದು ಸಂದರ್ಭಗಳು ಇರುತ್ತೆ. ಮತ್ತೆ ಸಂಗಾತಿಯಿಂದಲೂ ಕೂಡ ಒಂದು ಖುಷಿಯಾದ ವಾತಾವರಣವನ್ನು ನೀವು ಕಳೆಯುವಂತ ಸಾಧ್ಯತೆಗಳಿದೆ. ಬಂಧುಗಳ ಮಾತುಗಳಿಂದ ಕೆಲವು ತೊಂದರೆಗಳು ಉಂಟಾಗುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕು. ವ್ಯರ್ಥ ಪ್ರಯಾಣಗಳಿಂದ ದೈಹಿಕ ಶ್ರಮ ಹೆಚ್ಚಾಗುತ್ತೆ. ಅಂದ್ರೆ ಬೇಕಾಬಿಟ್ಟಿ, ಅಂದ್ರೆ ಯಾವುದೋ ಒಂದು ವಿಷಯಕ್ಕೆ ನೀವು ಪ್ರಯಾಣವನ್ನು ಮಾಡ್ತೀರಿ, ಅದು ಅವಶ್ಯಕತೆ ಇರಲ್ಲ. ಸುಮ್ಮನೆ ಪ್ರಯಾಣ ಮಾಡಿ ನಿಮ್ಮ ಒಂದು ಸಮಯವನ್ನು ಒಂದಿಷ್ಟು ವ್ಯರ್ಥ ಮಾಡ್ಕೊತೀರಿ. ಆ ಸಮಯದಲ್ಲಿ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೂ ಆಗಲ್ಲ, ಇಡೀ ದಿನನೇ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಪ್ರಯಾಣ ಮಾಡುವುದನ್ನು ಅದನ್ನು ತಪ್ಪಿಸಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಂದಿಷ್ಟು ಲಾಭ ಫಲಗಳು ನೀವು ಕಾಣಬಹುದು. ವ್ಯವಹಾರದ ವಿಷಯದಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಈ ನಿರ್ಧಾರಗಳೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ದಿನ ನೀವು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತೀರಿ, ಯೋಚನೆ ಮಾಡಿ ಯಾವ ಕೆಲಸಗಳನ್ನು ಮಾಡ್ತೀರಿ, ಇದು ನಿಮಗೆ ಒಂದಿಷ್ಟು ಪರೀಕ್ಷೆ ಮಾಡುತ್ತೆ. ಹಾಗಾಗಿ ಅದರ ಕಡೆ ನಿರ್ಧಾರ, ಒಂದು ಒಳ್ಳೆ ನಿರ್ಧಾರ ತಗೊಂಡು ಇವತ್ತಿನ ದಿನ ಶುರು ಮಾಡಿ. ಉದ್ಯೋಗಿಗಳು, ಅಧಿಕಾರಿಗಳಿಂದ ಒಂದಿಷ್ಟು ವಾಗ್ವಾದಗಳು, ಅಂದ್ರೆ ವಾದ ವಿವಾದಗಳು ಇರುತ್ತೆ. ಇದರಿಂದ ಒಂದಿಷ್ಟು ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡಿದ್ರೆ ಶುಭ ಫಲ ಸಿಗುತ್ತೆ. ಮತ್ತೆ ನೇರಳೆ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಸಿಂಹ ರಾಶಿಯವರು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಒಂದಿಷ್ಟು ಹೊಸ ಅವಕಾಶಗಳನ್ನು ಹುಡುಕ್ಬೇಕಾಗುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ಪ್ಲಾನ್ ಮಾಡಬೇಕು. ನೀವು ಇವತ್ತಿನ ದಿನ ಪ್ಲಾನ್ ಮಾಡಿದ್ರೆ ಮಾತ್ರ ಇವತ್ತಿನ ದಿನ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಇಡೀ ದಿನ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಮತ್ತೆ ಹಣದ ವಿಚಾರದಲ್ಲೂ ಕೂಡ ಅಷ್ಟೊಂದು ಅನುಕೂಲಗಳು ಇರೋಲ್ಲ. ಈ ಒಂದು ವಿಷಯದಲ್ಲೂ ಕೂಡ ನೀವು ಎಚ್ಚರವಿರಿ. ಹಾಗಾಗಿ ಹೊಸ ಅವಕಾಶಗಳನ್ನು ಹುಡುಕುವಂತ ಪ್ರಯತ್ನಗಳನ್ನು ಮಾಡಿ. ಹೊಸ ಕೆಲಸ ಕಾರ್ಯಗಳು ಯಾವುದರಲ್ಲಿ ನೀವು ಆ ಒಂದು ಕೆಲಸ ಮಾಡಿದರೆ ನಿಮಗೆ ಲಾಭ ಇರುತ್ತೆ, ಲಾಭ ಸಿಗುತ್ತೆ. ಮತ್ತೆ ಸಮಯ ಇಂಪಾರ್ಟೆಂಟ್. ಈ ದಿನ ನೀವು ಸಮಯ ಹಾಳು ಮಾಡದೆ ನಿಮ್ಮ ಇಡೀ ದಿನ ನಿಮ್ಮ ಕೆಲಸದ ಕಡೆ ನೀವು ಗಮನ ಕೊಟ್ಟರೆ ಒಂದಿಷ್ಟು ಲಾಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಜೀವನದಲ್ಲಿ ಹೊಸ ಬದಲಾವಣೆಗಳ ಒಂದು ಅವಕಾಶಗಳು ಇರುತ್ತೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ನೀವು ವೃತ್ತಿ ಜೀವನದಲ್ಲಿ ಅಪಾರವಾದಂತ ಯಶಸ್ಸು ಸಿಗುತ್ತೆ. ಮತ್ತೆ ನಿಮ್ಮ ಎಲ್ಲಾ ಕನಸುಗಳು ಕೂಡ ನನಸಾಗುವಂತ ದಿನ ಇದು. ಉಪಯೋಗ ಮಾಡ್ಕೋಬೇಕಷ್ಟೇ, ನೀವು ಬಳಸ್ಕೊಳ್ಳಿ. ಮತ್ತೆ ಯಾವ ರೀತಿ ನೀವು ಹೋಗ್ಬೇಕು, ಯಾವ ರೀತಿ ಜೀವನ ಮಾಡ್ಬೇಕನ್ನುವಂತ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಇದೆ. ಪರ್ಸನಲ್ ಆಗಿ ನಿಮ್ಮ ಆ ಒಂದು ಪತಿ ಪತ್ನಿಯರ ನಡುವೆ ಒಂದಿಷ್ಟು ಬದಲಾವಣೆ ಇದೆ. ಮತ್ತೆ ಸಂಬಂಧಗಳು ಈ ದಿನ ಹಾಳಾಗಬಹುದು. ಅಂದ್ರೆ ವಾದ ವಿವಾದಗಳಿಂದ, ಕಿರಿಕಿರಿಗಳಿಂದ, ಮತ್ತೆ ಒಂದಿಷ್ಟು ಸಣ್ಣ ಪುಟ್ಟ ವಿಷಯಗಳಿಂದ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ, ಮನಸ್ತಾಪಗಳಿರುತ್ತೆ. ಹಾಗಾಗಿ ಸ್ವಲ್ಪ ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಆದಷ್ಟು ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಸಂಬಂಧವನ್ನು ಕಾಪಾಡಿಕೊಂಡು ಹೋಗಿ. ಆದಾಯಕ್ಕಿಂತ ಇವತ್ತಿನ ದಿನ ಖರ್ಚು ಹೆಚ್ಚಿರುತ್ತೆ. ಮತ್ತೆ ಪ್ರಯಾಣದ ಸಮಯದಲ್ಲಿ ವಾಹನ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೇಫ್ ಆಗಿ ನೀವು ವಾಹನವನ್ನು ಚಲಾಯಿಸುವಂತದ್ದು ತುಂಬಾ ಒಳ್ಳೆಯದು. ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ. ಧೈರ್ಯದಿಂದ ಇವತ್ತು ನೀವು ನಿಮ್ಮ ಒಂದು ಹೆಜ್ಜೆ ಇಡಬೇಕಾಗುತ್ತೆ. ಕೆಲವು ವಿಚಾರಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ವಿವಾದ ಉಂಟಾಗುತ್ತೆ. ಮತ್ತೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಜಾಗರೂಕರಾಗಿರಿ. ವೃತ್ತಿ ಜೀವನದಲ್ಲಿ ವ್ಯವಹಾರಗಳು ನಿಧಾನವಾಗಿ ಇರುತ್ತೆ, ಆದರೂ ಕೂಡ ಅದರಿಂದ ನಿಮಗೆ ಯಶಸ್ಸಿನ ದಾರಿ ಕೂಡ ಸಿಗುತ್ತೆ. ನೀವು ಅದನ್ನ ಹುಡ್ಕೊಂಡು ಹೋಗ್ಬೇಕು, ಮತ್ತೆ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ಒಂದಿಷ್ಟು ನಿರಾಸೆ ಉಂಟಾಗುತ್ತೆ. ಹಾಗಾಗಿ ಟೆನ್ಷನ್ ಬೇಡ. ಜೋಪಾನವಾಗಿ ನಿಮ್ಮ ಒಂದು ಇವತ್ತಿನ ದಿನ ನೀವು ಜಾಗ್ರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ತುಂಬಾ ಅನುಕೂಲಗಳು ಮಾಡಿಕೊಡುತ್ತೆ. ಸಮಯ ವ್ಯರ್ಥ ಮಾಡ್ಕೋಬೇಡಿ. ಸಮಯಕ್ಕೆ ಸ್ವಲ್ಪ ಗೌರವ ಕೊಡಿ. ಸಮಯ ತಕ್ಕಂಗೆ ಕೆಲಸ ಕಾರ್ಯಗಳು ಮಾಡಿ ತಕ್ಕ ಫಲ ನಿಮಗೆ ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯಾಣಗಳನ್ನು ಮಾಡಬಹುದು.
ಮತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ನಲ್ಲಿ ಉತ್ತಮವಾದಂತ ಲಾಭವಿದೆ. ಅಂದ್ರೆ ನೀವು ಹೂಡಿಕೆ ಮಾಡುವುದು ಪ್ರಯೋಜನಕಾರಿ ಆ ಒಂದು ಸನ್ನಿವೇಶಗಳು ಇವತ್ತಿನ ದಿನ ಇದೆ. ಆದರೆ ಯೋಚನೆ ಮಾಡದೆ ನೀವು ಹೂಡಿಕೆ ಮಾಡಬೇಡಿ. ಏನೇ ಮಾಡ್ತೀನಿ ಅಂದ್ರೂ ಕೂಡ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡು ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ಇವತ್ತಿನ ದಿನ ನೀವು ಶುರು ಮಾಡಿ. ಉದ್ಯಮಿಗಳು ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಹುಡುಕ್ತೀರಿ, ಮತ್ತೆ ಹೊಸ ಅವಕಾಶಗಳನ್ನು ಕೂಡ ನೀವು ಪಡೆಯುತ್ತೀರಿ. ನೀವು ಸಾಲದಿಂದ ಇವತ್ತಿನ ದಿನ ಮುಕ್ತರಾಗ್ತೀರಿ. ಎಷ್ಟೋ ದಿನದಿಂದ ನಿಮಗೆ ಸಾಲಗಳು ಇರುತ್ತೆ, ಸಾಲದ ಒತ್ತಡ ಇರುತ್ತೆ. ಇದರಿಂದ ಮಾನಸಿಕವಾದಂತ ಚಿಂತೆ, ಟೆನ್ಷನ್, ಯೋಚನೆ ಇದರಲ್ಲೇ ನೀವು ಕಾಲ ಕಳೀತಾ ಇರ್ತೀರಿ. ಹಾಗಾಗಿ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ನಿಮಗೆ ಹಣದ ಅನುಕೂಲಗಳು ಆಗುತ್ತೆ, ಸಾಲದ ಒತ್ತಡದಿಂದ ಬಿಡುಗಡೆ ಸಿಗುತ್ತೆ. ಕೋಪವನ್ನು ಇವತ್ತಿನ ದಿನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದೇ ನಿಮಗೆ ಮೈನಸ್ ಪಾಯಿಂಟ್. ಈ ಒಂದು ಕೋಪನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಇವತ್ತಿನ ದಿನ ಒಳ್ಳೆ ಒಂದು ಜೀವನ ನಡೆಸಬಹುದು. ಇದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಹಾಗಾಗಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಶಾಂತ ಮನಸ್ಸಿನಿಂದ ಕುಟುಂಬದ ಜೀವನವನ್ನು ಒಂದಿಷ್ಟು ಒಳ್ಳೆಯ ಬದಲಾವಣೆಗೆ ನೀವು ತಂದು ಕೊಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಆದರೂ ಕೂಡ ಸ್ವಲ್ಪ ಸಮಸ್ಯೆಗಳು ಇರುತ್ತೆ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ. ಇನ್ನು ನಿಮ್ಮ ಒಂದು ಹಳೆ ಬಾಕಿ ಅಂದ್ರೆ ನಿಮಗಿರುವಂತ ಒಂದು ಬಾಕಿ ಇರುವಂತ ಹಣಗಳು ಇವತ್ತಿನ ದಿನ ವಸೂಲಿ ಆಗುತ್ತೆ. ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ, ಯಾರಿಗಾದ್ರೂ ಹಣನ ನೀವು ಕೊಟ್ಟಿದ್ರೆ ಅದು ಇವತ್ತಿನ ದಿನ ನಿಮಗೆ ಬಂದು ತಲುಪುತ್ತೆ. ವೃತ್ತಿ ಜೀವನದಲ್ಲಿ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಮನೆಯ ಹೊರಗೆ ಹೊಸ ವಿಷಯಗಳು ನಿಮಗೆ ಕಂಡು ಬರುತ್ತೆ. ಹೊಸದಾದ ಏನಾದ್ರೂ ಒಂದು ವಾತಾವರಣ ನೀವು ನೋಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶುಭ ಸುದ್ದಿ ನೀವು ಕೇಳ್ತೀರಿ. ಇದರಿಂದ ನಿಮಗೂ ಸಂತೋಷವಾಗುತ್ತೆ, ಮಕ್ಕಳಿಗೂ ಒಂದು ಸಂತೋಷ. ಒಂದಿಷ್ಟು ನಿಮ್ಮ ಕುಟುಂಬದಲ್ಲಿ ಹೊಸದಾದಂತ ಒಂದು ವಿಚಾರಗಳನ್ನು ಕೇಳ್ತೀರಿ, ಹೊಸ ಸುದ್ದಿ ಕೇಳ್ತೀರಿ, ಮಕ್ಕಳಿಂದ ಖುಷಿಯನ್ನು ಪಡಿತೀರಿ. ಉದ್ಯೋಗದಲ್ಲಿರುವಂತ ಅಧಿಕಾರಿಗಳ ಒಂದು ನೆರವಿನಿಂದ ವಿವಾದಗಳು ಬಗೆಹರಿಯುತ್ತೆ. ಅಂದ್ರೆ ಎಷ್ಟೇ ವಿವಾದಗಳು ಇದ್ರೂ ಕೂಡ, ವಾದಗಳು ಇದ್ರೂ ಕೂಡ, ಉದ್ಯೋಗದಲ್ಲಿ ಉದ್ಯೋಗ ಸಿಗದೇ ಇದ್ರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ನಿಮಗೆ ಸಹಾಯ ಆಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ಅದೃಷ್ಟದ ಬಣ್ಣ ಆರೆಂಜ್ ಕಲರ್. ಈ ಆರೆಂಜ್ ಕಲರ್ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ಕಾಣಬಹುದು. ಇನ್ನು ಮುಂದಿನ ತುಲಾರಾಶಿಯವರಿಗೆ ಇವತ್ತಿನ ದಿನದಲ್ಲಿ ವಿಶೇಷತೆ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ
ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ. ಈ ಜಾತಕವು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಜಾತಕ ಇದು ನೀವು 6 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ತಡ ಮಾಡದೆ ಆರ್ಡರ್ ಮಾಡಿ ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಒಂದಿಷ್ಟು ಆದಾಯದಲ್ಲಿ ಮತ್ತೆ ಹೊಸ ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅತಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ನೀವು ಪಿತ್ರಾರ್ಜಿತ ಆಸ್ತಿಯನ್ನು ಒಂದಿಷ್ಟು ಬದಲಾವಣೆಗಳನ್ನು ಕಾಣಬಹುದು. ಅಂದ್ರೆ ಪಿತ್ರಾರ್ಜಿತ ಆಸ್ತಿ, ಅದರಲ್ಲಿ ಒಂದು ಬದಲಾವಣೆ, ಲಾಭಗಳನ್ನು ನೀವು ಕಾಣಬಹುದು. ಮತ್ತೆ ಎಷ್ಟೋ ದಿನಗಳಿಂದ ಅದರಲ್ಲಿ ವಾದ ವಿವಾದಗಳು ಇದ್ರೂ ಕೂಡ ಅದು ಈ ದಿನದಲ್ಲಿ ನಿಮಗೆ ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿದೆ. ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಕೆಲವು ಸ್ಥಳೀಯರು ಉತ್ತಮ ಪ್ಯಾಕೇಜ್ನೊಂದಿಗೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಮತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳು ಹೆಚ್ಚಾಗುತ್ತೆ. ಮಾನಸಿಕವಾದಂತ ಒತ್ತಡ ಇರುತ್ತೆ. ಒಂದಿಷ್ಟು ಸ್ಟ್ರೆಸ್ ಇವತ್ತಿನ ದಿನ. ಮತ್ತೆ ಎಷ್ಟೋ ಕೆಲಸಗಳನ್ನ ಮಾಡಿ ಸುಸ್ತಾಗುವಂಥದ್ದು. ಮತ್ತೆ ಇವತ್ತಿನ ದಿನ ನೀವು ಒಂದಿಷ್ಟು ಕೆಲಸ ಮಾಡೋಕ್ಕೂ ಆಸಕ್ತಿ ಬರಲ್ಲ. ಆ ಒಂದು ಸನ್ನಿವೇಶಗಳು ಎದುರಾಗುತ್ತೆ. ಏನೋ ಒಂದು ಚಿಂತೆ ಇರುತ್ತೆ, ಏನೋ ಒಂದು ಟೆನ್ಷನ್ ಇರುತ್ತೆ. ಹೇಗ್ ಜೀವನ ಮಾಡ್ಬೇಕು ಇವತ್ತಿನ ದಿನ, ಏನ್ ಮಾಡ್ಬೇಕು, ಮತ್ತೆ ಹಣದ ವಿಚಾರದಲ್ಲೂ ಕೂಡ ಒಂದಿಷ್ಟು ಚಿಂತೆಗಳಿರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಹದಗೆಡುವಂತ ಸಾಧ್ಯತೆಗಳಿರುತ್ತೆ. ಯೋಚನೆ ಮಾಡುವಂತದ್ದು ಸ್ವಲ್ಪ ಕಡಿಮೆ ಮಾಡಿ, ಟೆನ್ಷನ್ ಮಾಡಿಕೊಳ್ಳುವಂತದ್ದು ಕಡಿಮೆ ಮಾಡಿ, ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ. ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇನ್ನು ಆಸ್ತಿಯ ವಿಚಾರಗಳಲ್ಲಿ ಒಂದಿಷ್ಟು ಹೂಡಿಕೆ ಮತ್ತೆ ಇನ್ವೆಸ್ಟ್ ಮಾಡುವಂತದ್ದು ತುಂಬಾ ಉತ್ತಮವಾಗಿರುತ್ತೆ. ಇದರಿಂದ ಕೂಡ ನೀವು ಹಲವಾರು ಲಾಭಗಳನ್ನು ಗಳಿಸುವಂತ ಪ್ರಯತ್ನಗಳನ್ನು ಮಾಡಬಹುದು. ಮತ್ತೆ ದಾರಿನೂ ಸಿಗುತ್ತೆ ಇದರಿಂದ. ಇನ್ನು ದೂರ ಪ್ರಯಾಣ ಮಾಡಬೇಕಾಗುವಂತ ಸಂದರ್ಭಗಳಿರುತ್ತೆ. ಕುಟುಂಬದ ವಾತಾವರಣವು ಕೂಡ ಒಂದಿಷ್ಟು ಸಾಮಾನ್ಯವಾಗಿ ಇರುತ್ತೆ. ಕುಟುಂಬದಲ್ಲಿ ಒಂದು 50% ಖುಷಿ ಇದ್ರೆ ಇನ್ 50% ಒಂದಿಷ್ಟು ಗೊಂದಲಗಳಿರುತ್ತೆ, ಅಡೆತಡೆಗಳು ಇರುತ್ತೆ. ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ಕೋತೀರಿ, ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ನಿಮಗೆ. ಮತ್ತೆ ಹೊಸ ಪ್ರಯತ್ನಗಳನ್ನು ನಿಧಾನವಾಗಿ ಮಾಡುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ. ಕೆಲವು ವಿಚಾರಗಳಲ್ಲಿ ಮಿತ್ರರೊಂದಿಗೆ ವಿವಾದ ಉಂಟಾಗುತ್ತೆ. ಆದರೂ ಕೂಡ ಅದು ಒಂದಿಷ್ಟು ದಿನಗಳಲ್ಲಿ ಬಗೆಹರಿಯುತ್ತೆ. ವೃತ್ತಿ ಜೀವನವು ಕೂಡ ಉತ್ಸಾಹದಾಯಕವಾಗಿರುತ್ತೆ. ಒಂದು ಒಳ್ಳೆಯ ಖುಷಿಯಾದಂತ ವಾತಾವರಣ ಇರುತ್ತೆ, ಸಂತೋಷದ ವಾತಾವರಣ ಇರುತ್ತೆ. ಏನಾದ್ರೂ ಒಂದು ಹೊಸದಾಗಿ ಏನಾದ್ರು ಒಂದು ಬಯಸ್ತೀರಿ ನೀವು ಇವತ್ತಿನ ದಿನ, ಏನಾದ್ರೂ ಒಂದು ಕೇಳೋದಕ್ಕೆ ಇಷ್ಟಪಡ್ತೀರಿ. ಮತ್ತೆ ಏನಾದ್ರೂ ಒಂದು ಮಾಡುವಂತ ಪ್ರಯತ್ನಗಳನ್ನು ಕಷ್ಟಪಟ್ಟು ಮಾಡ್ತೀರಿ. ಕಷ್ಟಪಟ್ಟು ಮಾಡಿದ್ರು ಕೂಡ ಅದರಿಂದ ಲಾಭ ಪಡೆದುಕೊಳ್ಳುವವರೆಗೂ ನೀವು ಬಿಡೋದಿಲ್ಲ. ಆ ತರ ಒಂದು ವ್ಯಕ್ತಿತ್ವ ಇದೆ ನಿಮ್ಮಲ್ಲಿ. ಬಟ್ ನೀವು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಇನ್ನು ನಿರುದ್ಯೋಗಿಗಳು ಇನ್ನಷ್ಟು ಕಷ್ಟ ಪಡಬೇಕಾಗುತ್ತೆ. ಕಷ್ಟಪಟ್ರೆ ಮಾತ್ರ ನಿಮಗೆ ಇದರಿಂದ ಒಂದು ಒಳ್ಳೆಯ ಬದಲಾವಣೆ ಸಿಗುತ್ತೆ. ಮತ್ತೆ ಲಾಭಗಳು ಕೂಡ ನೀವು ಪಡೆದುಕೊಳ್ಳಬಹುದು. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ.
ಇನ್ನು ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಗುರಿಗಳು ಇಟ್ಕೊಂಡಿದ್ರು ಕೂಡ ಅದು ಒಂದಿಷ್ಟು ಹಂತಕ್ಕೆ ಬರುತ್ತೆ. ನೀವು ಏನೇ ಆಸೆ ಆಕಾಂಕ್ಷೆಗಳು ಕನಸುಗಳು ಇಟ್ಕೊಂಡಿದ್ರು ಕೂಡ ಇವತ್ತಿನ ದಿನ ಇದು ಮಾಡ್ಲೇಬೇಕಂತ ಆಸೆಗಳು ಇಟ್ಕೊಂಡಿದ್ರು ಕೂಡ ಒಂದು ಹಂತಕ್ಕೆ ಬರುತ್ತೆ. ಇವತ್ತಿನ ದಿನ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ. ಅಂದ್ರೆ ಒಂದು ಉತ್ತಮವಾದಂತ ಲಾಭವನ್ನು ಇವತ್ತಿನ ದಿನ ಪಡ್ಕೋತೀರಿ. ವಿದೇಶ ಪ್ರಯಾಣ ಸಾಧ್ಯವಾಗಲಿದೆ. ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ವಿವಾದಗಳು ಇದ್ರೂ ಕೂಡ ಅದು ಇವತ್ತಿನ ದಿನ ಪರಿಹಾರ ಆಗುತ್ತೆ. ನೀವು ಅದನ್ನ ಬಗೆಹರಿಸ್ಕೋತೀರಿ. ಇಲ್ಲ ಏನಾದ್ರೂ ಒಂದು ಒಪ್ಪಂದಕ್ಕೆ ಬಂದು ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಆ ಆಸ್ತಿ ನಿಮ್ಮಂತೆ ಆಗುವಂತ ಆ ಒಂದು ಸನ್ನಿವೇಶಗಳು ಇವತ್ತಿನ ದಿನ ಇರುತ್ತೆ. ಮತ್ತೆ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಯ ಜವಾಬ್ದಾರಿಯನ್ನು ನೀವು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀರಿ, ಮತ್ತೆ ಅದನ್ನು ಪಡೆದುಕೊಳ್ತೀರಿ. ನೀವು ಸಾಕಷ್ಟು ಒಂದು ಒದ್ದಾಟದಿಂದ ಗೊಂದಲದಿಂದ ಇವತ್ತಿನ ದಿನ ನೀವು ಜೀವನ ನಡೆಸ್ತೀರಿ. ಆದ್ರೂ ಕೂಡ ನಿಮಗೆ ಇವತ್ತಿನ ದಿನ ಒಳ್ಳೆ ದಿನ ಇದೆ. ಪ್ರಯತ್ನ ಮಾಡಿದರೆ ನಿಮಗೆ ಖಂಡಿತವಾಗ್ಲು ಎಲ್ಲವೂ ಸಿಗುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ನಿಮಗೆ ಎಲ್ಲ ಸಿಗ್ಬೇಕಂದ್ರೆ ಸಿಗಲ್ಲ. ನೀವು ಎಫರ್ಟ್ ಆಗ್ಬೇಕು, ಮತ್ತೆ ಪ್ರಯತ್ನಗಳನ್ನ ಮಾಡ್ಬೇಕು. ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಮುಂದುವರಿಬೇಕು. ಸಮಾಜದಲ್ಲಿ ಗೌರವಗಳು ಹೆಚ್ಚಾಗುತ್ತೆ. ದೂರದ ಬಂಧುಗಳಿಂದ ಶುಭ ಸುದ್ದಿ ನೀವು ಕೇಳ್ತೀರಿ. ಮತ್ತೆ ವೃತ್ತಿ ಜೀವನದಲ್ಲಿ ವ್ಯವಹಾರಗಳ ಅಭಿವೃದ್ಧಿ ಇವತ್ತಿನ ದಿನ ಇರುತ್ತೆ. ಉದ್ಯೋಗದ ಬಗ್ಗೆ ತೆಗೆದುಕೊಂಡಂತ ನಿರ್ಧಾರಗಳು ತೀರ್ಮಾನಗಳು ಇವತ್ತಿನ ದಿನದಲ್ಲಿ ನಿಮಗೆ ಉಪಯೋಗ ಬರುತ್ತೆ. ಮತ್ತೆ ಗೃಹ ನಿರ್ಮಾಣಗಳಿಗೆ ಇವತ್ತಿನ ದಿನ ಒಂದು ಒಳ್ಳೆ ಅವಕಾಶ ಇದೆ. ಪ್ರಯತ್ನಗಳು ಮಾಡಬೇಕು. ಒಳ್ಳೆ ಸಮಯ ನೋಡಿಕೊಂಡು ಗೃಹ ನಿರ್ಮಾಣ ಮಾಡುವಂತದ್ದು ತುಂಬಾ ಉತ್ತಮ. ಮತ್ತೆ ಒಂದು ಮನೆ ಕಟ್ಟುವಂತ ಯೋಗನೂ ಇದೆ. ಮನೆ ಖರೀದಿ ಮಾಡುವಂತ ಯೋಗನೂ ಕೂಡ ಇವತ್ತಿನ ದಿನ ಇದೆ. ಪ್ರಯತ್ನ ಮಾಡಬೇಕು. ಆರ್ಥಿಕವಾಗಿಯೂ ಕೂಡ ತುಂಬಾ ಅನುಕೂಲ ಇದೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನು ಮಾಡಬಹುದು. ಮತ್ತೆ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಧನುಸ್ಸು ರಾಶಿಯವರಿಗೆ ಇವತ್ತಿನ ದಿನ ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ಸುಧಾರಣೆ ಆಗಲಿದೆ. ಅಂದ್ರೆ ಒಂದಿಷ್ಟು ಹಂತಕ್ಕೆ ಬರುತ್ತೆ. ಮತ್ತೆ ಒಂದಿಷ್ಟು ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಜೀವನದಲ್ಲಿ ಹೊಸ ಆಶ್ಚರ್ಯಗಳು ಇರುತ್ತೆ. ಹೊಸದಾಗಿ ಏನಾದ್ರೂ ಒಂದು ಕಂಡು ಬರುತ್ತೆ. ಹೊಸದಾಗಿ ಏನಾದ್ರೂ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ಮಕ್ಕಳ ಒಂದು ವಿಚಾರದಲ್ಲಿ ನೀವು ಅಂದುಕೊಂಡಂತ ಒಂದು ಕನಸುಗಳು ನನಸು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಆಸೆಗಳು ಕೂಡ ಅವರು ಈಡೇರಿಸುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹೆಚ್ಚುತ್ತಿರುವಂತ ಬೇಡಿಕೆಯಿಂದಾಗಿ ಇದು ತುಂಬಾ ಸವಾಲಿನ ದಿನ ಆಗಿರುತ್ತೆ. ಮಕ್ಕಳಿಗೆ ಇವತ್ತಿನ ದಿನ ಒಂದಿಷ್ಟು ಸವಾಲಿನ ದಿನ ಇರುತ್ತೆ. ಅಂದ್ರೆ ಒಂದಿಷ್ಟು ಪರೀಕ್ಷೆಗಳಲ್ಲಿ, ಒಂದಿಷ್ಟು ನಿಮ್ಮ ಆಕ್ಟಿವಿಟೀಸ್ಗಳಲ್ಲಿ, ಚಟುವಟಿಕೆಗಳಲ್ಲಿ, ಇದರಲ್ಲೆಲ್ಲ ನಿಮಗೆ ಒಂದಿಷ್ಟು ಸವಾಲುಗಳು ಇರುತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಕಂಡುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಆತ್ಮವಿಶ್ವಾಸವು ಕೂಡ ಇವತ್ತಿನ ದಿನ ಹೆಚ್ಚಿರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ನೀವು ಯಶಸ್ಸಿನ ಏಣಿಯನ್ನು ನೀವು ಏರ್ತೀರಿ. ಅಂದ್ರೆ ನಿಮ್ಮ ಯಶಸ್ಸಿನ ದಾರಿಯನ್ನು ನೀವು, ನಿಮ್ಮ ಒಂದು ಸಕ್ಸಸ್ಸಿನ ದಾರಿಯನ್ನು ನೀವು ಇವತ್ತಿನ ದಿನದಲ್ಲಿ ಕಾಣ್ತೀರಿ. ಇನ್ನು ಪ್ರಯಾಣದಲ್ಲಿ ವಾಹನ ಅಪಾಯದ ಸೂಚನೆಗಳು ಇರುತ್ತೆ. ಸ್ವಲ್ಪ ನೀವು ಎಚ್ಚರವಾಗಿರಿ. ಹುಷಾರಾಗಿ ಜೋಪಾನವಾಗಿ ವಾಹನವನ್ನು ಚಲಾಯಿಸಿ. ಕುಟುಂಬದ ಸದಸ್ಯರ ನಡುವೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಇದರಿಂದ ನಿಮಗೆ ಬೇಸರವಾಗುತ್ತೆ. ಮತ್ತೆ ಒಂದಿಷ್ಟು ಮಾನಸಿಕವಾದಂತ ಚಿಂತೆ, ಕೊರಗು, ನೋವುಂಟಾಗುತ್ತೆ ನಿಮಗೆ ಇದರಿಂದ. ಮತ್ತೆ ಇದರಿಂದಲೂ ಕೂಡ ಅಧಿಕ ಖರ್ಚಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತೆ ಕೈಗೆತ್ತಿಕೊಂಡಂತ ಕೆಲಸಗಳಲ್ಲಿ ಸಮಸ್ಯೆಗಳು ಇರುತ್ತೆ. ವೃತ್ತಿಪರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ತೊಡಕುಗಳು ಉಂಟಾಗುತ್ತೆ. ಅಂದ್ರೆ ಸುಮ್ಮನೆ ಏನಾದ್ರೂ ಒಂದು ಸಮಸ್ಯೆಗಳು ಬರುವಂತದ್ದು. ನೀವು ಮಾಡುವಂತ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಎಲ್ಲೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋದ್ರೂ ಕೂಡ ಏನಾದ್ರೂ ಒಂದು ಅಡೆತಡೆಗಳು, ಏನಾದ್ರೂ ಒಂದು ಸಮಸ್ಯೆಗಳು ಬಂದು ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಇದರ ಕಡೆ ಸ್ವಲ್ಪ ಜಾಗ್ರತೆ. ಉದ್ಯೋಗದಲ್ಲಿ ಒಂದಿಷ್ಟು ಒಳ್ಳೆಯ ಬದಲಾವಣೆ ಇದೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇವತ್ತಿನ ದಿನ.
ಇನ್ನು ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡಿ ಯಶಸ್ಸಿನ ದಾರಿ ಸಿಗುತ್ತೆ. ಮತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮಕರ ರಾಶಿಯವರು ಹಣಕಾಸಿನ ವಿಷಯಗಳಲ್ಲಿ ಒಂದಿಷ್ಟು ಅನುಭವವನ್ನು ಹೊಂದಿರ್ತೀರಿ. ಅಂದ್ರೆ ಬೇರೆಯವರ ವ್ಯಕ್ತಿಯ ಸಲಹೆಯನ್ನು ಕೇಳಿ ಶಾಂತವಾಗಿ ಮತ್ತೆ ಸವಾಲುಗಳನ್ನು ರಾಜತಾಂತ್ರಿಕ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸಲಹೆಯನ್ನು ತೆಗೆದುಕೊಂಡು ಉತ್ತಮವಾದಂತ ದಾರಿಗೆ ನೀವು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಒಂದು ಕ್ಷೇತ್ರಗಳಲ್ಲಿ ಮತ್ತೆ ಫಂಕ್ಷನ್ಸ್ ಗಳಲ್ಲಿ ಮತ್ತೆ ಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ಸಂಸ್ಥೆಗಳಲ್ಲಿ ಮತ್ತೆ ಈ ರೀತಿಯ ಒಂದು ಸ್ಟೇಜ್ಗಳಲ್ಲಿ ನೀವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಮತ್ತೆ ಪೋಷಕರು ನಿಮ್ಮ ಮಕ್ಕಳ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡ್ತಾರೆ. ಅಂದ್ರೆ ತಮ್ಮ ಮಕ್ಕಳ ಒಂದು ಯಾವುದೇ ಒಂದು ಸಾಧನೆ ಇರಬಹುದು ಮತ್ತೆ ಅವರ ಯಶಸ್ಸಾಗಿರಬಹುದು, ಅವರು ಯಾವುದೇ ಒಂದು ವಿಚಾರದಲ್ಲಿ ಗೆಲುವು ಕಾಣಿದ್ರು ಕೂಡ ಅದರಿಂದ ನೀವು ಖುಷಿ ಪಡುವಂತ ಹೆಮ್ಮೆ ಪಡುವಂತ ಸನ್ನಿವೇಶಗಳು ಇವತ್ತಿನ ದಿನ ಇರುತ್ತೆ. ಜೊತೆಗೆ ದೂರ ಬಂಧುಗಳ ಆಗಮನ ಇವತ್ತಿನ ದಿನ ಸಂತಸ ತರುತ್ತೆ. ಒಂದಿಷ್ಟು ಅವರ ಕಡೆ ನೀವು ಕಾಳಜಿ ವಹಿಸ್ತೀರಿ, ಒಂದಿಷ್ಟು ಸಮಯವನ್ನು ಅವರೊಂದಿಗೆ ಕಳೆಯುತ್ತೀರಿ. ಮತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಷ್ಟಪಟ್ಟು ನೀವು ಬೆವರು ಸುರಿಸಿ ದುಡಿಯುವಂತ ಕಡೆ ನೀವು ಗಮನ ಕೊಟ್ಟರೆ ಸಾಯಂಕಾಲದ ದಿನ ಒಂದಿಷ್ಟು ಬಂಧುಗಳ ಜೊತೆ ನೀವು ಖುಷಿಯಿಂದ ಸಂತೋಷದಿಂದ ನಿಮ್ಮ ಒಂದು ಸಮಯವನ್ನು ಕಳೆಯುತ್ತೀರಿ. ಮೇಲಧಿಕಾರಿಗಳೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡಿ ಒಂದಿಷ್ಟು ಒಳ್ಳೆಯ ಬೆಳವಣಿಗೆ ನೀವು ಕಾಣ್ತೀರಿ. ಮತ್ತೆ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣಗೊಳ್ಳುತ್ತೆ. ವೃತ್ತಿ ಜೀವನದಲ್ಲೂ ಕೂಡ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು ಕಾಣಬಹುದು. ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ಹೊಸ ಆಸ್ತಿ ಖರೀದಿಸುವ ಅಥವಾ ಆಸ್ತಿಯನ್ನು ಪಡೆಯುವಂತ ಯೋಗ ಇದೆ. ಉತ್ತಮವಾದಂತ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಕುಂಭರಾಶಿಯವರಿಗೆ. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಒಳ್ಳೆ ಫಲವನ್ನು ಕಾಣಬಹುದು ಇವತ್ತಿನ ದಿನ. ವಿದ್ಯಾರ್ಥಿಗಳು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೂಡ ಯಶಸ್ವಿ ಆಗ್ತವೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವು ಚೆನ್ನಾಗಿ ಕಾಪಾಡಿಕೊಳ್ಳಿ. ಮತ್ತೆ ಇವತ್ತಿನ ದಿನ ನಿಮ್ಮನ್ನು ಆರೋಗ್ಯಕರವಾಗಿ ಮತ್ತೆ ಶಕ್ತಿಯುತವಾಗಿ ಈ ಒಂದು ಆಹಾರವಾದಂತ ಪದಾರ್ಥಗಳು ಮತ್ತೆ ಆಹಾರವಾದಂತ ಆರೋಗ್ಯಕರ ಕೆಲವೊಂದು ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಮತ್ತೆ ನಿಮಗೂ ಕೂಡ ಇದರಿಂದ ಅನುಕೂಲಗಳು ಆಗುತ್ತೆ. ಸಾಧ್ಯವಾದಷ್ಟು ಇವತ್ತಿನ ದಿನ ವ್ಯಾಯಾಮ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಉದ್ಯೋಗಗಳಲ್ಲಿ ಗೊಂದಲದ ಸಂದರ್ಭಗಳು ದೂರವಾಗ್ತವೆ. ಮನೆಯ ಹೊರಗೆ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಪ್ರಮುಖ ಕಾರ್ಯಗಳನ್ನು ಇವತ್ತು ಪೂರ್ಣಗೊಳಿಸ್ತೀರಿ. ಮತ್ತೆ ಸ್ನೇಹಿತರೊಂದಿಗೆ ಮನೆಯಲ್ಲಿ ಸಂತೋಷದಿಂದ ಇವತ್ತಿನ ದಿನ ಕಳೆಯುತ್ತೀರಿ. ಧನ ಲಾಭ ಇದೆ ಇವತ್ತಿನ ದಿನ. ಅದೃಷ್ಟ ಅಂತಾನೆ ಹೇಳ್ಬೋದು ನಿಮಗೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಒಂದು ಒಳ್ಳೆಯ ಬದಲಾವಣೆ ಇದೆ. ಹಾಗಾಗಿ ಇವತ್ತಿನ ದಿನ ಎಂಜಾಯ್ ಮಾಡಿ. ನೀವು ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಇವತ್ತಿನ ದಿನ ಒಂದು ಉತ್ತಮವಾದಂತ ಲಾಭಗಳನ್ನು ಪಡೆದುಕೊಳ್ಳಿ. ಇನ್ನು ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನು ನೀವು ಮಾಡಬಹುದು. ಮತ್ತೆ ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ಈ ಬಣ್ಣದ ವಸ್ತು ಮತ್ತೆ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಇವತ್ತಿನ ದಿನ ಗಮನ ಕೊಡಿ. ಇದರಿಂದ ಇಡೀ ದಿನ ನಿಮಗೆ ಸ್ವಲ್ಪ ಒಂದಿಷ್ಟು ಗೊಂದಲಗಳಿರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಿ. ಮನೆಯಲ್ಲಿರುವಂತ ಹಿರಿಯರಾಗಿರಬಹುದು ಮತ್ತೆ ಮಕ್ಕಳಾಗಿರಬಹುದು ಮತ್ತೆ ನೀವೇ ಆಗಿರಬಹುದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಒಂದಿಷ್ಟು ಸುಧಾರಿಸಬಹುದು. ಹವಾಮಾನದಲ್ಲಿನ ಬದಲಾವಣೆಗಳಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಜಾಗ್ರತೆಯಿಂದ ಇರಿ.
ಪ್ರೇಮ ಜೀವನದಲ್ಲಿ ಒಂದಿಷ್ಟು ರೊಮ್ಯಾಂಟಿಕ್ ಟ್ವಿಸ್ಟ್ಗಳು ಇರುತ್ತೆ ಇವತ್ತಿನ ದಿನ. ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುವಂತ ಸಾಧ್ಯತೆ ಇದೆ. ಒಂದಿಷ್ಟು ಸಲಹೆ, ಒಂದಿಷ್ಟು ಪ್ರೀತಿ, ಮತ್ತೆ ನಿಮಗೆ ಕೇರ್ ಮಾಡುವಂತದ್ದು. ಇವತ್ತಿನ ದಿನ ಸಂಗಾತಿಯಿಂದ ಒಂದಿಷ್ಟು ಒಳ್ಳೆಯ ಬದಲಾವಣೆ ಇದೆ. ಮತ್ತೆ ದೂರ ಪ್ರಯಾಣಗಳು ಕಠಿಣ ಪರಿಶ್ರಮದಿಂದ ಪೂರ್ಣಗೊಳ್ಳುತ್ತೆ. ಮಿತ್ರರೊಂದಿಗೆ ವಾದ ವಿವಾದಗಳು ಉಂಟಾಗುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಇನ್ನು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಇವತ್ತಿನ ದಿನ. ವೃತ್ತಿ ಜೀವನದಲ್ಲಿ ವ್ಯವಹಾರ ವ್ಯಾಪಾರಗಳು ಒಂದಿಷ್ಟು ಗೊಂದಲಗಳು ಇರುತ್ತೆ, ಆದ್ರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತೀರಿ. ಉದ್ಯೋಗದಲ್ಲಿ ಕೆಲಸದ ಒತ್ತಡವು ಕೂಡ ಹೆಚ್ಚಾಗಿ ಇರುತ್ತೆ. ಮಾನಸಿಕ ಸಮಸ್ಯೆಗಳು ಕೂಡ ಇದರಿಂದ ಉಂಟು ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ. ಅತಿ ಹೆಚ್ಚು ಸ್ಟ್ರೆಸ್ ಮಾಡ್ಕೋಬೇಡಿ, ಮತ್ತೆ ಅತಿ ಹೆಚ್ಚು ರಿಸ್ಕ್ ತಗೊಂಡು ಕೆಲಸ ಮಾಡಬೇಡಿ. ನಿಮಗೆ ಎಷ್ಟು ಸಮಯ ಬೇಕಾಗುತ್ತೋ ಕೆಲಸಕ್ಕೆ ಅಷ್ಟು ಸಮಯ ಮಾಡಿಕೊಂಡು ಕೆಲಸ ಮಾಡಿ. ಇನ್ನು ಉಳಿದ ಸಮಯ ಸ್ವಲ್ಪ ಕುಟುಂಬದೊಂದಿಗೆ ಕಳೆಯಲು, ಮತ್ತೆ ಕುಟುಂಬದೊಂದಿಗೆ ಒಂದಿಷ್ಟು ಚರ್ಚೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿ, ಒಂದಿಷ್ಟು ಸಮಯವನ್ನು ಕಳೆಯುವಂತ ಪ್ರಯತ್ನಗಳನ್ನು ಮಾಡಿ. ಮಕ್ಕಳೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವರೊಂದಿಗೆ ಒಂದಿಷ್ಟು ಆಟವನ್ನು ಆಡುವಂತ ಪ್ರಯತ್ನಗಳನ್ನು ಮಾಡಿ. ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಒಂದಿಷ್ಟು ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಸಮಯದಲ್ಲಿ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಎಲ್ಲಾದ್ರೂ ಒಂದು ಪ್ರಯಾಣ ಮಾಡುವಂತದ್ದು, ಏನಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗುವಂತದ್ದು, ಇದಕ್ಕೆ ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಒಂದಿಷ್ಟು ಹೊರಗಡೆ ಹೋಗಿ ನೀವು ಕೆಲವೊಂದು ಸ್ಥಳಗಳನ್ನು ನೀವು ನೋಡ್ಕೊಂಡು ಬರುವುದರಿಂದ ಕುಟುಂಬಕ್ಕೂ ಸಂತೋಷ ಇರುತ್ತೆ, ನಿಮಗೂ ಸಂತೋಷ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ತಮಗೆ ಒಳ್ಳೆಯದಾಗಲಿ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡಬಹುದು. ಇನ್ನು ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣದ ವಸ್ತು ಮತ್ತೆ ಬಟ್ಟೆ ಧರಿಸೋದ್ರಿಂದ ನಿಮಗೆ ಇವತ್ತಿನ ದಿನ ತುಂಬಾ ಶುಭ ಫಲಗಳು ಸಿಗುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ರೀತಿ ಇನ್ನಷ್ಟು ಹಲವಾರು ವಿಷಯಗಳು, ದಿನ ಭವಿಷ್ಯ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಮಾಸ ಭವಿಷ್ಯ, ಮತ್ತೆ ಹಲವಾರು ವಿಷಯಗಳು ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಹಾಗಾಗಿ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಅನಿಸಿಕೆಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರೂಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.